ಮಾಜಿ ಸಚಿವ ಲಕ್ಷಾಂತರ ಜನರನ್ನ ಪ್ರತಿನಿಧಿಸುವಂತಹ ಜನಪ್ರತಿನಿಧಿ ಶಾಸಕ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ಅವರನ್ನ ಹಿಡಿಯುವಂತ ನಿಟ್ಟಿನಲ್ಲಿ 3-4 ತಂಡಗಳು ಪ್ರಯತ್ನ ಪಡ್ತಾ ಇರುವಂತದ್ದು. ಪೊಲೀಸ್ ಟೀಮ್, ಸಿಐಡಿ ಟೀಮ್, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭೈರತಿ ಬಸವರಾಜ್ ವಿರುದ್ಧ ಲುಕ್ಔಟ್ ನೋಟಿಸ್ ಏನಕ್ಕಪ್ಪ ಅಂದ್ರೆ ವಿದೇಶಕ್ಕೆ ಪರ್ಯಾಯ ಆಗಬಾರ್ದು ಅಂತ, ತಪ್ಪಿಸ್ಕೊಳ್ಬಾರ್ದು. ಅದು ಇಲ್ಲಿ ಪ್ರಮುಖವಾಗಿ ಏರ್ಪೋರ್ಟ್ಗಳಲ್ಲೇ ಆಗಿರ್ಬೋದು, ಸೀಪೋರ್ಟ್ಗಳಲ್ಲೇ ಆಗಿರ್ಬೋದು, ಅಲ್ಲಿ ಏನಾದ್ರೂ ಚೆಕ್ಕಿನಾದಂತ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಭೈರತಿ ಬಸವರಾಜ್ ಅವರ ವಿರುದ್ಧ. ಲುಕ್ಔಟ್ ನೋಟಿಸ್ ಜಾರಿಯಾಗಿರುವಂತದ್ದು ಸಿಐಡಿ SIT ಜಾರಿ ಮಾಡಿದೆ. ಒಂದು ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ರದ್ದಾಯಿತು. ನಿರೀಕ್ಷಣಾ ಜಾಮೀನು ರದ್ದಾದ ಕ್ಷಣದಿಂದಲೇ ನಾಪತ್ತೆ ಶಾಸಕ ಭೈರತಿ ಬಸವರಾಜ್. ಅದಾದ್ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು. ಅಲ್ಲೂ ಕೂಡ ಆ ಅರ್ಜಿ ವಜಾಗೊಳ್ತು, ಕಾಣಿಸ್ತಾನೆ ಇಲ್ಲ ಶಾಸಕ. ನಿರೀಕ್ಷಣಾ ಬೇಲ್ ಅರ್ಜಿ ವಜಾ ಬೆನ್ನಲ್ಲೇ ಲುಕ್ಔಟ್ ನೋಟಿಸ್ ಅನ್ನ ಈಗ ಜಾರಿ ಮಾಡಲಾಗಿದೆ. ಕಳೆದ 4-5 ದಿನಗಳಿಂದ ಭೈರತಿಗಾಗಿ ತೀವ್ರ ಹುಡುಕಾಟವನ್ನ ಮಾಡಲಾಗ್ತಾ ಇರುವಂತದ್ದು ಸಿಐಡಿ SIT ಇಂದ. ಗೋವಾ, ಮಹಾರಾಷ್ಟ್ರ ಭಾಗದಲ್ಲಿ ಶಾಸಕರಿಗೆ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಅಜ್ಞಾತವಾಗಿದ್ದಾರೆ, ನಾಪತ್ತೆ ಆಗಿದ್ದಾರೆ, ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಭೈರತಿ ಬಸವರಾಜ್. ಕೊನೆಯದಾಗಿ ಭೈರತಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಗೋವಾ ಅಥವಾ ಮಹಾರಾಷ್ಟ್ರದಲ್ಲಿ ಅಡಗಿರುವಂತ ಶಂಕೆ ಇದೆ. ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಲಾಗುತ್ತೆ. KR ಪುರದ ಶಾಸಕ, ಮಾಜಿ ಸಚಿವ ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರಾ ಅಥವಾ ಶರಣಾಗತಿ ಆಗುತ್ತಾರಾ ಅನ್ನುವಂಥದ್ದೇ ಈಗಿರುವಂತ ಪ್ರಶ್ನೆ. ವಕೀಲರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆ ವಕೀಲರನ್ನ ಯಾವ ರೀತಿಯ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮೇ ಬಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅಥವಾ ನನಗೆ ಇಲ್ಲೇನಾದ್ರೂ ಈ ನಿರೀಕ್ಷಣಾ ಜಾಮೀನು ಅನ್ನುವಂಥದ್ದು ಸಿಗದೇ ಇದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಅನ್ನುವಂಥದ್ದನ್ನ ಮುಂಚೆನೆ ಏನಾದರೂ ಸೂಚನೆ ಕೊಟ್ಟಿದ್ದಾರಾ, ಇವರನ್ನು ಕಾಂಟ್ಯಾಕ್ಟ್ ಮಾಡ್ದಲೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಇರುವಂಥದ್ದು. ಆದರೆ ಒಬ್ಬ ಜನಪ್ರತಿನಿಧಿ ಆಗಿದ್ಕೊಂಡು ಈ ರೀತಿಯ ತಲೆಮರೆಸ್ಕೊಂಡು ಓಡಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದೇ ಪ್ರಶ್ನೆ. ಮಾತೆತ್ತಿದ್ರೆ ಕಾನೂನಿಗೆ ಗೌರವ ಕೊಡಬೇಕು ಅಂತಾರೆ. ಆದರೆ ಇವ್ರುಗಳು ಮಾತ್ರ ಪಾಲನೆ ಮಾಡೋದು ಹಿಂಗೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಲಕ್ಷಾಂತರ ಜನರನ್ನ ಪ್ರತಿನಿಧಿಸುವಂತ, ಕಾನೂನನ್ನ ಪಾಲನೆ ಮಾಡಬೇಕು ಅಂತ ಯಾವಾಗಲೂ ಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತ ಶಾಸಕರೇ ಈ ರೀತಿಯಾಗಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಅವರನ್ನ ಹುಡುಕುವಂತ ಪ್ರಯತ್ನಗಳು ಯಾವ ರೀತಿಯಾಗಿ ಆಗ್ತಾ ಇದಾವೆ, ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಪೊಲೀಸರಿಗೆ? ಏನ್ ಸಿಗ್ತಾ ಇದೆ ಅಪ್ಡೇಟ್ ಈಗ ನಿಮ್ಗೆ? ಪೃಥ್ವಿರಾಜ್, ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಈಗ ತಲೆಮರೆಸಿಕೊಂಡಿರುವಂತಹ ಶಾಸಕ ಭೈರತಿ ಬಸವರಾಜ್ಗಾಗಿ ಸಿಐಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಪೊಲೀಸರಿಗೆ ಪ್ರಾಥಮಿಕವಾಗಿ ಕಳೆದ 2-3 ದಿನಗಳಿಂದಲೂ ಕೂಡ ಪುಣೆ ಮತ್ತೆ ಮಹಾರಾಷ್ಟ್ರ ಮತ್ತೆ ಗೋವಾ ಭಾಗದಲ್ಲಿ ಅವರು ತಲೆಮರೆಸಿಕೊಂಡಿದ್ದಾರೆ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಈಗಾಗಲೇ 3 ತಂಡಗಳು ಅಲ್ಲಿ ಹೋಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿನ್ನೆ ಏನು ಸ್ಪೆಷಲ್ ಕೋರ್ಟ್ ಅಲ್ಲಿ ಆ ನಿರೀಕ್ಷಣಾ ಜಾಮೀನು ಅರ್ಜಿ ಏನು ವಜಾ ಆಯಿತು, ಅದರ ಬೆನ್ನಲ್ಲೇ ಈಗ ಅಧಿಕಾರಿಗಳು ನಿನ್ನೆ ಸಿಐಡಿ ಅಧಿಕಾರಿಗಳು ಇಂಟರ್ಪೋಲ್ ಮೂಲಕವಾಗಿ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಹೊರಡಿಸಿದ್ದಾರೆ. ಯಾಕಂದ್ರೆ ಫ್ಲೈಟ್ ಅಲ್ಲಿ ಅಥವಾ ಏನಾದರೂ ಬೇರೆ ವಿದೇಶಕ್ಕೆ ಪರಾರಿ ಆಗುವಂತಹ ಶಂಕಿನಲ್ಲಿ ಯಾವುದೇ ರೀತಿಯಾದಂತಹ ಅದು ತಪ್ಪಿಸಿಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿರುವಂತದ್ದು. ಅದಲ್ಲದೆ ಇವರನ್ನ ಶತಾಯಗತಾಯವಾಗಿ ಏನಾದರೂ ಮಾಡಿ ಬಂಧನ ಮಾಡಲೇಬೇಕು ಅಂತ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಬಹಳ ಜಾಣತನದಿಂದ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕವಾಗಿ ತಲೆಮರೆಸಿಕೊಂಡು ಜಾಣದ ಎಲ್ಲೂ ಕೂಡ ಅಜ್ಞಾತ ಸ್ಥಳದಲ್ಲಿ ಉದ್ಕೊಂಡೇ ಈಗ ನಿಗೂಢವಾಗಿ ಅವರು ಕಣ್ಣನ್ನು ಕಾಣೆಯಾಗಿರುವಂತದ್ದು. ಅಂದ್ರೆ ಇದುವರೆಗೂ ಕೂಡ ಸಿಐಡಿ ಅಧಿಕಾರಿಗಳು ಕೂಡ ಸುಳಿವು ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಬಹಳ ಗೌಪ್ಯವಾಗಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಅವರ ಒಂದು ಮೂವ್ಮೆಂಟ್ಸ್ ಎಲ್ಲಾದ್ರೂ ಹೊರಗಡೆ ಗೊತ್ತಾದ್ರೆ ಅವರನ್ನ ಮತ್ತೆ ಎಲ್ಲಾದ್ರೂ ಪರಾರಿ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರ ಮೂವ್ಮೆಂಟ್ಸ್ ಬಗ್ಗೆ ಕೂಡ ಕೇವಲ ಒಂದು 5 ಮಂದಿ ಅಧಿಕಾರಿಗಳಿಗೆ ಮಾತ್ರ ಅವರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ ಈ ಪ್ರಮುಖವಾಗಿ ಮೊಬೈಲ್ ಸ್ವಿಚ್ ಆಫ್ ಆಗಿರೋದೊಂದು, ಮತ್ತೆ ಇದುವರೆಗೂ ಕೂಡ 5 ದಿನ ಆಗಿದೆ, ಇದುವರೆಗೂ ಕೂಡ ಅವರ ಕುಟುಂಬಸ್ಥರನ್ನಾಗಲಿ ಅವರ ಆತ್ಮೀಯರನ್ನಾಗಲಿ ಅಥವಾ ಯಾರನ್ನೂ ಕೂಡ ಅವರು ಸಂಪರ್ಕವನ್ನ ಮಾಡಿಲ್ಲ, ಮೊಬೈಲ್ ಕೂಡ ಬಳಕೆಯನ್ನ ಮಾಡ್ತಾ ಇಲ್ಲ. ಹಾಗಾದ್ರೆ ಶಾಸಕ ಯಾರ ಸಂಪರ್ಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಆದ್ರೆ ಹಿರಿಯ ಒಂದು ಕಾನೂನು ತಜ್ಞರು ಅಡ್ವೊಕೇಟ್ಸ್ ಏನಿದ್ದಾರೆ ಆ ಮೂಲಕವಾಗಿ ಅಂದ್ರೆ ಅವರ ಫ್ರೆಂಡ್ಸ್ ಮೂಲಕವಾಗಿ ಕಾಂಟ್ಯಾಕ್ಟ್ ಇದ್ದುಕೊಂಡು ಮುಂದೆ ಏನ್ ಲೀಗಲ್ ಆಗಿ ಫೈಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಂತೇಳಿ. ಅದಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಹೈಕೋರ್ಟ್ ಅಲ್ಲೂ ಕೂಡ ಅರ್ಜಿ ವಜಾ ಆಗಿದೆ, ಮತ್ತೊಂದು ಈಗ ಸ್ಪೆಷಲ್ ಕೋರ್ಟ್ ಅಲ್ಲೂ ಕೂಡ ಅರ್ಜಿ ವಜಾ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇನ್ನೂ ಕೂಡ ಆತರ ಅರ್ಜಿ ಹಾಕಿಲ್ಲ, ಆದ್ರೆ ಆ ಬಗ್ಗೆ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಭೈರತಿ ಬಸವರಾಜ್ಗೂ ಹಾಗೂ ಮತ್ತೆ ಈ ಪ್ರಕರಣದ A1 ಆರೋಪಿ ಆಗಿರುವಂತಹ ಜಗ್ಗನಿಗೂ ಕೂಡ ಕಾಂಟ್ಯಾಕ್ಟ್ ಇತ್ತು. ಅವ್ರು ಫೋನ್ ಅಲ್ಲಿ ಮಾತನಾಡಿದ್ದಾರೆ. ಮತ್ತೆ ಜಗ್ಗ ವಿದೇಶಕ್ಕೆ ಪರಾರಿಯಾಗುವ ಮುಂಚೆ ಈ ಬಸವರಾಜ್ ಅವರಿಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಇವರೆಲ್ಲರೂ ಕೂಡ ಇಂಟರ್ಲಿಂಕ್
ಲಿಂಕ್ ಎಲ್ಲ ಇರುವಂತದ್ದು, ಫೋನ್ ಕಾಲ್ಸ್ ಅಲ್ಲಿ ಕೂಡ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿನ್ನೆ ಅಷ್ಟೇ ಕೋರ್ಟ್ ಅಲ್ಲಿ ಒಂದು ದಾಖಲೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆ ಬಗ್ಗೆ ಮಾಹಿತಿಯನ್ನು ವಾದವನ್ನ ಕೂಡ ಮಾಡಿದ್ರು. ಈ ನಿಟ್ಟಿನಲ್ಲಿ ಇದರ ಬಂಧನ ಮಾಡುವಂತ ಅಗತ್ಯ ಇದೆ, ಅವರನ್ನ ಕಸ್ಟಡಿಯಲ್ಲಿ ತೆಗೆದುಕೊಂಡು ವಿಚಾರಣೆ ಮಾಡಬೇಕು ಅಂತ ಕೂಡ ಒಂದು ವಾದವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಅವರನ್ನ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಮತ್ತು ಅವರನ್ನ ಬಂಧನ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಒಂದು ಹುಡುಕಾಟವನ್ನ ಕೂಡ ಮಾಡಲಾಗ್ತದ್ದು ಮತ್ತು ಅವರ ಕುಟುಂಬಸ್ಥರ ಒಂದು ನಿಗಾವನ್ನ ಕೂಡ ವಹಿಸಲಾಗಿದೆ. ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು ಏನು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅದಲ್ಲದೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ A1 ಆರೋಪಿ ಜಗ್ಗ ಮತ್ತೆ A20 ಆರೋಪಿ ಇದ್ದಾರೆ, ಇವರೆಲ್ಲರೂ ಕೂಡ ಇಂಟರ್ಲಿಂಕ್ ಆಗಿ ಓಡಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನಿನ್ನೆ ವಾದವನ್ನ ಮಾಡಲಾಗಿತ್ತು. ಆದ್ರೆ ಬಿಕ್ಕು ಶಿವನ ಕೊಲೆ ಪ್ರಕರಣದಲ್ಲಿ ಒಂದು ಪ್ರಾಪರ್ಟಿಯ ವಿಚಾರಣೆ ಇತ್ತು. ಅದಕ್ಕೂ ಮೊದಲು ಇವ್ರ ನಡೆ ಫೈಟ್ ಕೋರ್ಟ್ ನಲ್ಲಿ ಆಗ್ಲಿ ರದ್ದಾಗ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಭೈರತಿ ಬಸವರಾಜ್ ಅವರ ವಿರುದ್ಧ ಅಷ್ಟು ಪ್ರಬಲ ಸಾಕ್ಷ್ಯಗಳು ಇರುವಂತ ಕಾರಣಕ್ಕೆ ಅನ್ನುವಂಥದ್ನೇ ಈಗ ಅನ್ಕೊಳ್ಬೇಕು ಅಂತ ಕಾಣಿಸುತ್ತೆ. ಮತ್ತೊಂದ್ ಕಡೆ ಒಬ್ಬ ಜನಪ್ರತಿನಿಧಿ ಹಾಕೊಂಡು ಲಕ್ಷಾಂತರ ಜನನ ಪ್ರತಿನಿಧಿಸ್ಕೊಂಡು ಹಾಕೊಂಡು ಈ ರೀತಿಯಾಗಿ ತಲೆಮರೆಸ್ಕೊಂಡು ಓಡಾಡಿದ್ರೆ ಇದು ಭೈರತಿ ಬಸವರಾಜ್ ಅವರಿಗೂ ಕೂಡ ಅವಮಾನ, ಮತ್ತೊಂದ್ ಕಡೆ ಆ ಕ್ಷೇತ್ರದ ಜನಕ್ಕೂ ಕೂಡ ಮುಜುಗರ ತರುವಂತ ಕೆಲಸ. ಇನ್ನೊಂದ್ ಕಡೆ ಪೊಲೀಸರು ಕೂಡ ಕೋಕಾ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಳ್ಳಿಕ್ ಮುಂದಾಗ್ತಾ ಇದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾವಾಗ ಅದು? ಪ್ರಮುಖವಾಗಿ ಅಂದ್ರೆ ಈಗಾಗಲೇ ಹೈಕೋರ್ಟ್ ಇವರ ಮೇಲೆ ಹಾಕಿದಂತ ಕೋಕಾ ಆಕ್ಟ್ ಅನ್ನ ಅದು ರದ್ದು ಮಾಡಲಾಗಿರುವಂತದ್ದು. ಅದಲ್ಲ, ಈಗ ಅವರು ಲೀಗಲ್ ಒಪಿನಿಯನ್ ತೆಗೆದುಕೊಳ್ಬೇಕಾಗುತ್ತೆ. ಕೋಕಾ ಆಕ್ಟ್ ವಿಚಾರವಾಗಿ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ಬೇಕಂತಂದ್ರೆ ಈಗ ಎಜಿ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಎಜಿ ಅವರು SPP ಜೊತೆ ಡಿಸ್ಕಸ್ ಮಾಡಿ ಏನೆಲ್ಲ ಯಾವ ಒಂದು ಪಾಯಿಂಟ್ ಔಟ್ ಮೇಲೆ ಅದು ಹೈಕೋರ್ಟ್ ಇದನ್ನ ಒಂದು ವಜಾ ಮಾಡಿದೆ ಅನ್ನೋದ್ರಿಂದ ಅದನ್ನ ಅನಾಲಿಸಿಸ್ ಮಾಡಿ ಆ ಬಳಿಕ ಒಂದು ಲೀಗಲ್ ಟಿಪ್ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಈಗ ಆ ಬಗ್ಗೆ ಕೂಡ ಇನ್ನೂ ಆ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿನ್ನೆಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಬಹುತೇಕವಾಗಿ 2-3 ದಿನಗಳಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನೆಯನ್ನು ಹೋಗಬಹುದು. ಅದನ್ನು ಹೊರತುಪಡಿಸಿದ್ರೆ ಈಗ ಈ ಪ್ರಮುಖವಾಗಿ ಇರುವಂತಹ ಎವಿಡೆನ್ಸ್ ಅಂದ್ರೆ ಇವರು ಏನಂದ್ರೆ ಎವಿಡೆನ್ಸ್ A1 ಆರೋಪಿಯ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇರುವಂತದ್ದು, ಫೋನ್ ಕಾಲ್ಸ್ ಅಲ್ಲಿ ಮಾತನಾಡುವಂತದ್ದು, ಕೊಲೆಗೂ ಮುಂಚೆ ಕೊಲೆ ಆದ ಬಳಿಕ ಅವರು ಕಾಂಟ್ಯಾಕ್ಟ್ ಇರುವಂತದ್ದು ಮತ್ತೆ ಟವರ್ ಲೊಕೇಶನ್ ಒಂದೇ ಕಡೆ ಇರುವಂತದ್ದು, ಟ್ರ್ಯಾಕ್ ಆಗಿರುವಂತದ್ದು ಟೆಕ್ನಿಕಲ್ ಒಂದು ಎವಿಡೆನ್ಸ್ ಗಳನ್ನ ಪೊಲೀಸರು ಆ ಸಿಐಡಿ ಅಧಿಕಾರಿಗಳು ಅವರನ್ನು ಸಂಗ್ರಹ ಮಾಡಿದ್ದಾರೆ. ಪ್ರಮುಖವಾಗಿ ಭಾರತೀನಗರ ಪೊಲೀಸ್ ಠಾಣೆಗೆ ಮೊದಲ 2 ಬಾರಿ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ನನಗೇನು ಗೊತ್ತೇ ಇಲ್ಲ, ಯಾರು ಅನ್ನೋದು ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಅದು ಸುಳ್ಳು ಹೇಳಿದ್ದಾರೆ ಅನ್ನೋದು ಪ್ರಮುಖವಾಗಿ. ಜೊತೆಗೆ ಇವರು ಆ ಮಹಾಕುಂಭ ಮೇಳಕ್ಕೆ ಜೊತೆಯಲ್ಲಿ ಹೋಗಿರುವಂತದ್ದು ಫೋಟೋಗಳೇನು ವೈರಲ್ ಆಗಿತ್ತು, ಆ ವಿಚಾರವೂ ಕೂಡ ನಿನ್ನೆ ಕೋರ್ಟ್ ಅಲ್ಲಿ ಪ್ರಸ್ತಾವ ಆಯಿತು. ಅಂದ್ರೆ ಇವರು ಆರೋಪಿಗಳು ಜೊತೆಯಲ್ಲೇ ಓಡಾಡಿದ್ದಾರೆ, ವಿಮಾನದ ಫ್ಲೈಟ್ ಅಲ್ಲಿ ಹೋಗಿದ್ದಾರೆ, ಮತ್ತೆ ಈ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಬರ್ಡೇ ಕೇಕ್ ಅನ್ನ ತಿನ್ಕೊಂಡು ಹೋಗಿದ್ದಾರೆ. ಈ ರೀತಿಯಾದಂತಹ ಒಂದು ವಾದವನ್ನ ಮಾಡಿದ್ರು. ಮತ್ತೆ ಪ್ರಮುಖವಾಗಿ ಭೈರತಿ ಬಸವರಾಜ್ಗೂ ಮತ್ತೆ A1 ಆರೋಪಿ ಜೊತೆ ಕಾಂಟ್ಯಾಕ್ಟ್ ಇರುವಂತಹ ನಿಟ್ಟಿನಲ್ಲಿ ಮತ್ತೆ ಬಿಕ್ಲ ಶಿವನ ಕೊಲೆ ಕೇಸಲ್ಲೂ ಕೂಡ ಇವರ ಏನೋ ಒಂದು ಕಾಂಟ್ಯಾಕ್ಟ್ ಏನಿದೆ, ಇಂಟರ್ಲಿಂಕ್ ಒಳಸಂಚನ ಮಾಡಿರುವಂತಹ ಒಂದು ಆರೋಪ ಏನಿದೆ, ಇದರ ವಿಚಾರವಾಗಿ ಅವರನ್ನ ಬಂಧನ ಮಾಡಿ ವಿಚಾರಣೆ ಮಾಡಬೇಕಾಗಿದೆ ಅನ್ನೋದಕ್ಕೆ ಎವಿಡೆನ್ಸ್ ಇದೆ ಅನ್ನೋ ನಿಟ್ಟಿನಲ್ಲಿ ನನ್ನ ವಾದವನ್ನ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳೀಗ ಏನೆಲ್ಲ ಪ್ಲಾನ್ ಮಾಡಬೇಕಂದ್ರೆ ಅವರನ್ನ ಏನ್ ಕಟ್ಟಾಗಬೇಕು ಅಂದ್ರೆ ಬೇರೆ ಕಡೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಈಗ ಇಂಟರ್ಪೋಲ್ ಮೂಲಕವಾಗಿ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ. ಈಗ ಅದರ ಜೊತೆಯಲ್ಲಿ ಈಗ ಬಂಧನ ಮಾಡೋಕೆ ಈಗ ಹೊರ ರಾಜ್ಯಗಳಲ್ಲಿ ಬಿಟ್ಟಿದ್ದಾರೆ. ಈಗ ಒಂದು ಆಪ್ಷನ್ ಸುಪ್ರೀಂ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅದರ ಹೊರತುಪಡಿಸಿದ್ರೆ ಅವರು ನೇರವಾಗಿ ಶರಣಾಗತಿಯನ್ನಾಗಬೇಕು, ಇಲ್ಲಾಂದ್ರೆ ಅಧಿಕಾರಿಗಳು ಅವರನ್ನ ಬಂಧನ ಮಾಡಬೇಕು. ಆದ್ರೆ ಅವರು ಶರಣಾಗತಿ ಆಗುವ ಮುಂಚೆ ಅವರನ್ನ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ನೆಕ್ಸ್ಟ್ ಅವರ ಸ್ಟೆಪ್ ಏನಿರುತ್ತೆ ಭೈರತಿ ಬಸವರಾಜ್ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಬಹಳ ಕುತೂಹಲ ಇದೆ. ಅದ ಸಿಐಡಿ ಅಧಿಕಾರಿಗಳು ಬಹಳ ಗೌಪ್ಯವಾಗಿ ಯಾವುದೇ ಒಂದು ತನಿಖಾ ಒಂದು ವಿಚಾರ ಹೊರಗಡೆ ಬರದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರನ್ನ ಪತ್ತೆ ಕಾರ್ಯ ಮಾಡೋಕೆ ಎಲ್ಲ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಎ ಗುಡ್ ಇದು. ಯಾಕೆಂದ್ರೆ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೂ ಜನ ಅನ್ಕೊಳ್ತಾ ಇದ್ರಲ್ಲ, ಜನರಿಗೆ ಒಂದು ಸಾಮಾನ್ಯ ಜನರಿಗೆ ಒಂದು ಕಾನೂನು, ದೊಡ್ಡವರಿಗೆ ಒಂದು ಕಾನೂನು ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ. ಆದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಳಿಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಗೃಹ ಇಲಾಖೆಗೆ ಒಂದು ರೀತಿಯಾಗಿ ಫ್ರೀಡಮ್ ಕೊಟ್ಟಿದ್ದಾರೆ, ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟು ಪ್ರಕರಣಗಳು, ಒಂದು ದರ್ಶನ್ ಪ್ರಕರಣ ಆಗಲಿ, ಪ್ರಜ್ವಲ್ ರೇವಣ್ಣ ಪ್ರಕರಣ ಆಗಲಿ, ರೇವಣ್ಣ ಪ್ರಕರಣ ಆಗಲಿ, ಮತ್ತು ಒಂದ್ ಕಡೆ ಮುನಿರತ್ನ ಪ್ರಕರಣ ಆಗಲಿ, ಧರ್ಮಸ್ಥಳ ಕೇಸ್ ಆಗಲಿ, ಇದೆಲ್ಲದರಲ್ಲೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡುವ ಮುಖಾಂತರ ಇಲ್ಲಪ್ಪ ಎಲ್ರಿಗೂ ಒಂದೇ ಕಾನೂನು, ಎಲ್ರನ್ನೂ ಕೂಡ ಒಂದೇ ತರ ನೋಡ್ತೀವಿ ಅನ್ನುವಂಥದ್ದನ್ನ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವಂತ ಕೆಲಸವನ್ನಂತೂ ಮಾಡ್ತಾ ಇದೆ. ಗ್ರೇಟ್, ಆಕ್ಚುಲಿ ಒಂದು ಅಪ್ರಿಷಿಯೇಷನ್ ಅಂತೂ ಕೊಡ್ಲೇಬೇಕಾಗುತ್ತೆ ಪೊಲೀಸ್ ಇಲಾಖೆಗೆ.